ಇವತ್ತು ನಾವು ಹೋಗ್ತಾ ಇದೀವಿ ಬಿಗ್ ಬಾಸ್ ಮನೆಗೆ. ರೆಡಿನಾ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ? ಏನೋ ನಿನ್ ಫೋಟೋ ಯಾರು ಹಾಕೊಳ್ಳಲ್ಲ, ನಿನ್ ಫೋಟೋ ನೀನೇ ಹಾಕೊಂಡ್ಬಿಟ್ಟಿದ್ಯಲ್ಲ. ಸ್ಟುಡಿಯೋಗೆ ಏನೋ ಬಂದ್ವಿ. ಹೆಲ್ಮೆಟ್ ಬಹಳ ಮುಖ್ಯ ಆಗುತ್ತೆ, ಸೇಫ್ಟಿ ಮುಖ್ಯ, ಹೆಲ್ಮೆಟ್ ಕ್ಲೀನ್ ಆಗಿ ಹಾಕೊಳ್ಳಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತ ಕೇಳ್ತೀರಾ? ಎಸ್, ಕಾರಣ ಇದೆ ಗೈಸ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಬಿಗ್ ಬಾಸ್ ಮನೆಗೆ. ಫೈನಲಿ ಸೀಸನ್ ಅಂತೂ ಮುಗ್ದಿದೆ ಆ್ಯಂಡ್ ಬಿಗ್ ಬಾಸ್ ಮನೆಗೆ ಒಂದಷ್ಟು ಜನ ಹೋಗಿರೋ ರೀಲ್ಸ್ ಕೂಡ ನಾನು ನೋಡಿದೆ. ಯಾಕೆ ನಾವು ಹೋಗಬಾರ್ದು ಅಂತ ಅಂದ್ಕೊಂಡು ರೆಡಿ ಆಗಿದ್ದೀನಿ. ಸೊ ಫುಲ್ ಅಂದರೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಈಗ ಹೋಗಬೇಕು, ಈಗ ಹೊರಡಬೇಕು. ಈಗ ಆಲ್ರೆಡಿ ಟೈಮ್ 1 ಗಂಟೆ ಆಗಿದೆ. ಲೇಟ್ ಆಗಿದೆಯೋ ಬೇಗ ಹೋಗ್ತಿದ್ದೀವೋ ಅಂತ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿಗೆ ಹೆಂಗೆ ಹೋಗಬೇಕು, ಏನು ಮಾಡಬೇಕು ಏನು ಗೊತ್ತಿಲ್ಲ. ಝೀರೋ ನಾಲೆಡ್ಜಿಂದ ಹೋಗ್ತಿರೋದು. ಸೊ ಅಲ್ಲಿಗೆ ಹೋಗಿ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಫುಲ್ 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 ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಸೊ ನೀವು ನೋಡಿ, ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ರೆಡಿನಾ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ? ಹಾಂ, ಏನು ಬೇಗ ರೆಡಿಯಾಗಿ, ಎಲ್ಲರೂ ರೆಡಿಯಾಗಿದ್ದೀವಿ ಗೈಸ್. ರೋಹನ್ ರೋಹನ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೋರಾಗಿ ಹೇಳು. ಇಂಗ್ಲೀಷ್ಗೆ ಬರಲ್ಲ. ಹ್ಞೂ ಆಯ್ತು, ಕನ್ನಡದಲ್ಲೇ ಹೇಳು. ನಮ್ಮ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗಂಟೆ ಹೊಡಿಬೇಕಲ್ಲ, ಬೆಲ್ ಬಟನ್ ನೋಡಿದೆ. ಆಂಬುಲೆನ್ಸಿಗೂ ದಾರಿ ಬಿಡ್ತಿಲ್ಲ ಇಲ್ಲಿ. ಕಾಣಿಸ್ತಿದ್ಯಾ ಆಂಬುಲೆನ್ಸ್? ರೋಹನ್ ಇದು ಹಾಕೊಂಡ್ರೆ, ಕೋಟ್ ಹಾಕೊಂಡ್ರೆ ಆಟೋ ಡ್ರೈವರ್. ಆಟೋ ಶಂಕರ್ ನಾ ಆಟೋ ಡ್ರೈವರ್. ಬಿಚ್ಚಿದ್ರೆ ಆಫೀಸ್. ಏನು ಡೆಸಿಗ್ನೇಷನ್ ಹೇಳಿ, ಒಂದು ಡೆಸಿಗ್ನೇಷನ್ ಏನು ಹೇಳಿ? ಆಪರೇಷನ್ ಟೀಮಲ್ಲಿ ವರ್ಕ್ ಮಾಡೋದು. ಅದನ್ನು ನಾನೇ. ಅವನಂತ ಇದೆಯಾ? ಇಲ್ಲ ಬಾ, ನಮ್ಮ ಬಾಸ್ ತೆಗಿ ಬಾ ಇಲ್ಲಿ. ಇದೇನು ಇದು? ಏನೋ ನಿನ್ ಫೋಟೋ ಯಾರು ಹಾಕೊಳ್ಳಲ್ಲ, ನಿನ್ ಫೋಟೋ ನೀನೇ ಹಾಕೊಂಡ್ಬಿಟ್ಟಿದ್ಯಲ್ಲ. ಗುಡ್. ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಅದಕ್ಕೆ ಇವನ್ ಫೋಟೋನೇ ಹಾಕೊಂಡಿದ್ದಾನೆ. ಶಿವಸಾಗರ್ ಬಿಡದಿ ಬಿಸಿ ತಟ್ಟೆ ಇಡ್ಲಿ ತಿನ್ನಕ್ ಬಂದಿದ್ದೀವಿ. ಇಡ್ಲಿ ತಂದ್ರು. ಇಡ್ಲಿ ಅಂತೂ ಸಾಕಾಗಿದೆ ಗೈಸ್. ಕ್ರಿಸ್ಪಿಯಾಗಿರೋ ವಡೆ ಇದೆ, ಬಟರ್ ಇದೆ, ಇಡ್ಲಿ ಸಾಫ್ಟಾಗಿದೆ. ಹೆಂಗಿದೆ? ಯಾವುದು ಹೋಟ್ಲಿದು? ಶಿವಸಾಗರ್. ಎಷ್ಟೇ ಮೇಲೆ ಬೀದಿ ಕಡೆ ಬಂದರೆ ನಮ್ಮದೇ ಬಂದು ತಟ್ಟೆ ಇಡ್ಲಿ ತಿನ್ಕೊಂಡು ಮತ್ತೊಂದು ಕಾಫಿ ತಗೊಂಡ್ವಿ. ಸ್ಟುಡಿಯೋಗೆ ಏನೋ ಬಂದ್ವಿ. ಇಲ್ಲೆಲ್ಲೂ ಒಂದು ತುಂಬ ಹಾಕಿದ್ರು ತಾನೇ ಗಿಲ್ಲಿದು ಕಟ್ಔಟ್ಸ್ ಎಲ್ಲ. ಏನು ಕಾಣಿಸ್ತಾನೆ ಇಲ್ಲ. ಹಾಂ, ಇಲ್ಲೆಲ್ಲ ಫುಲ್ ಹಾಕಿದ್ರು ತಾನೇ ಹೊರಗಡೆ. ಯಾರನ್ನಾದ್ರೂ ಕೇಳಬೇಕಲ್ಲ. ಕೇಳಕ್ಕೆ ಹೋಗ್ತಿದ್ದಾರೆ ಹೆಂಗೆ ಹೋಗೋದು ಅಂತ. ಇವಾಗ ಅಲ್ಲಿ ಆಟೋದವ್ರು ನಿಂತಿದ್ದಾರೆ, ವಿಚಾರಿಸ್ಕೊಂಬರೋದು. ಏನೋ ಹೇಳ್ತಿದ್ದಾರೆ ಗೈಸ್. ಅಯ್ಯೋ, ನನಗೆ ಬೇಜಾರಾಗ್ತಿದೆ. ಏನೋ ಹೇಳ್ತಿದ್ದಾರೆ, ಈ ಕಡೆ ಹೋಗ್ತಿದ್ದಾರೆ, ವಿಚಾರ್ಸಕ್ಕೆ ಹೋಗಿದ್ದಾರೆ ಹೆಂಗೆ ಹೋಗ್ಬೇಕು ಅಂತ. ಈ ಸ್ಟುಡಿಯೋ ತುಂಬ ದೊಡ್ಡಕ್ಕಿದೆಯಲ್ಲ, ಯಾವ ಕಡೆ ಹೋಗ್ಬೇಕು, ಏನು ಮಾಡೋದು? ಇಲ್ಲೊಂದು ಆಫೀಸ್ ಇದೆ, ಆಫೀಸಿಗೆ ಹೋಗಿದ್ದಾರೆ ಅಂತ. ಬಟ್ ಹೋಪ್ಫುಲಿ ಸಿಕ್ಕಿದ್ರೆ ಸಾಕು. ಇಷ್ಟು ದೂರದಿಂದ ಬಂದಿದ್ದೀವಿ, ಆಲ್ಮೋಸ್ಟ್ 2 ಗಂಟೆ ಟ್ರಾವೆಲ್ ಮಾಡಿದ್ದೀವಿ. ಇವ್ರ ರಿಯಾಕ್ಷನ್ ನೋಡಿದ್ರೆ ಆರಾಮಾಗಿ ಬರ್ತಿದ್ದಾರೆ. ಸುಮ್ಮನೆ ಬಂದಿದ್ದು ವೇಸ್ಟು ಅಂತ ಅನ್ನಿಸ್ತಿದೆ ನನಗೆ ಯಾಕೋ. ಹಂಗೇ ಬರ್ತಿದ್ದಾರೆ ನಡ್ಕೊಂಡು. ಅಲ್ಲ, ನಾನಂದ್ರೆ
ಹೇಳ್ಬೋದು ನೋಡಪ್ಪ, ಇಲ್ಲೇ ಯಶವಂತಪುರದಿಂದ ಬಿಡದಿ ತಟ್ಟೆ ಇಡ್ಲಿ ತಿನ್ನಕ್ ಬಂದಿದ್ದೀನಿ ಅಂತ. ಏನಾಯ್ತು? ಕೇರ್ಪುರಮಿಂದ ಏನಾಯ್ತು? ಎತ್ಕೊಂಡು ಹೋಗೋದು ಕ್ಲೋಸ್ ಸೆಟ್ಟೆ ಕ್ಲೋಸಾ? 4 ದಿನ ಆಯ್ತಂತೆ ಕ್ಲೋಸ್ ಆಗಿ ಸೆಟ್. ಫುಲ್ 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 ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಇವಾಗ ಹೋದ್ರೆ ಜಾಲಿವುಡ್ ನೋಡ್ಕೊಂಡು ಹೋಗ್ತಿಲ್ಲ. ಜಾಲಿ ಊಟಿಗೆ ಯಾರು ಹೋಗ್ತಾರೆ? ಈಗೆಲ್ಲ ಹೋದ್ರೆ ವೇಸ್ಟ್. ಏನಂದ್ರು? ಯಾರ ಹತ್ರ ಕೇಳಿದ್ರಿ? ಅಲ್ಲಿ ಎನ್ಕ್ವೈರಿ ಇರ್ತಾರಲ್ಲ, ಹಾಂ, ಬಟ್ ಯಾರು ಈ ಸಲ ಅಲ್ಲೋನೇ ಮಾಡಿಲ್ಲ. ಮತ್ತು ವೀಡಿಯೋಸ್ ಎಲ್ಲ ಹಾಕಿದ್ರಲ್ಲ, ಅದೇ ಎಂಪ್ಲಾಯೀಸ್ ಇರ್ತಾರೆ, ಅವ್ರು ಏನೋ ಹೋಗಿರ್ತಾರೆ ಅಷ್ಟೇ. ಅಲ್ಲಿ ಬಂದಿದ್ದು ವೇಸ್ಟ್ ಆಯಿತು. ಫುಲ್ 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 ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. 4 ದಿನ ಆಯ್ತಂತೆ ತೆಗ್ದು ಸೆಟ್ಟೆಲ್ಲ. ತಟ್ಟೆ ಇಡ್ಲಿ ಇವನನ್ನು ಬೇರೆ ಕರ್ಸ್ಕೊಂಡ್ವಿ ನಾವು ಅಲ್ಲಿಂದ. ಇಲ್ಲ, ಇದು ಸನ್ಸೆಟ್ ಅಂತ ಹೇಳಿದಿಲ್ಲ ಇಲ್ಲ ಇದೇ ಲೇಕ್ ಇದು. ಫುಲ್ ಡಿಸಪಾಯಿಂಟ್. ಹೇಳು. ಬೆಳಗ್ಗೆಯಿಂದ ಎಷ್ಟು ಖುಷಿಯಾಗಿ ವಿಡಿಯೋ ಮಾಡ್ತಿದ್ದೆ. ಬಿಗ್ ಬಾಸಿಗೆ ಹೋಗೋದು, ಬಿಗ್ ಬಾಸಿಗೆ ಹೋಗೋದು ಅಂತ ನನ್ನ ಗಂಡನೇ ಎಲ್ಲ ಮಾಡಿದ್ದು. ನಂಗೆ ಗೊತ್ತಿತ್ತು. ಇದನ್ನೆಲ್ಲ ಬಟ್ ಎಲ್ಲರೂ ರೀಲ್ಸ್ ಹಾಕಿದ್ರು ಗೈಸ್. ಆಲ್ಮೋಸ್ಟ್ ಯಾರು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬಾ ಜನ ಹಾಕ್ತಿದ್ರು. 7 ಬಿಗ್ ಬಾಸ್ ಕಿಲೋಮೀಟರ್ ಮನೆಗೆ ಹೋಗಿರೋದು, ಅದನ್ನ ನೋಡ್ಕೊಂಡೇ ಬಂದಿರೋದು. ಏನ್ ಮಾಡೋಣ. ಟಫ್ ಫ್ಲಾಪ್ ಪ್ಲಾನ್. ಹಾಯ್ ಗೈಸ್, ಬಿಗ್ ಬಾಸ್ ಮನೆ ನೋಡೋಣ ಅಂತ ಎಲ್ಲರೂ ಖುಷಿಯಾಗಿ ಎಲ್ಲ ಹೊರಟಿ ರೆಡಿ ಆಗಿ ರೆಡಿ ಎಲ್ಲ ಯಾವ ಆಟೋ ತಗೊಂಡು ಆಟೋ ಎಲ್ಲ ತಗೊಂಡು ಶರ್ಟ್ ಎಲ್ಲ ಸಕ್ಕತ್ತಾಗಿ ಪೊಲೀಸ್ಗೆಲ್ಲ ಚೆನ್ನಾಗಿ ಎಣ್ಣೆ ಹೀರೋ ತರ ತಿರ್ಸಿ. ರೆಡಿಯಾಗಿ ಬಂದ್ವಿ. ಒಳಗೆ ಹೋಗಿ ಒಳ್ಳೆ ಫೋಟೋ ವಿಡಿಯೋ ಗಿಡ ಎಲ್ಲ ಮಾಡೋಣ ಅಂತ. ಆದ್ರೆ ಇಲ್ಲಿ ಬಂದ್ರೆ ನಿರಾಸೆನೇ ಆಗೋಯ್ತು. ಪೊಲೀಸ್ಗೆಲ್ಲ ಚೆನ್ನಾಗಿ ಏನು ಎಣ್ಣೆ ಎಲ್ಲ ಮಾಡಕ್ಕಾಗಲ್ಲ. ಯಶವಂತಪುರದಿಂದ 2 ಅವರ್ ಟ್ರಾವೆಲ್ ಮಾಡಿ ಕಷ್ಟಪಟ್ಟು ನೀನ್ ಎಲ್ಲಿದ್ದ ಒಂದ್ ಹೇಳು, ನೀನ್ ಎಲ್ಲಿದ್ದ ಒಂದೆ? ನಾ ಕೇರ್ಪುರದಿಂದ KR ಪುರಮಿಂದ ಬಂದು ನೋಡೋಣ ಅಂತ ಇಲ್ಲಿ ಬಂದು ಜಸ್ಟ್ ಇಡ್ಲಿ ತಿನ್ನಕ್ಕೆ ಬಿಗ್ ಬಾಸ್ ನೋಡೋಕೆ ಮನೆಗೆ ಬಂದು ಬರೀ 2 ಇಡ್ಲಿ ತಿನ್ಕೊಂಡು ಹೋದಂಗೆ ಆಯ್ತು. ಬಟ್ ಗೈಸ್, ನಿಮಗೋಸ್ಕರ ಬಂದು ನಿಮಗೆ ತೋರ್ಸೋಣ ಅಂತಾನೆ ಬಂದಿದ್ದು. ಜಾಲಿವುಡ್ ಸ್ಟುಡಿಯೋ ನೋಡಿ ನೋಡಿ ಇಲ್ಲಿಂದಲೇ ಕಾಣಿಸ್ತಿದೆ. ನಮ್ ತರ ನೀವ್ ಯಾರು ಬಂದಿಲ್ಲ, ವೇಸ್ಟ್ ಮಾಡಬೇಡಿ ಅಂತ ನಾವು ತೋರ್ಸ್ಕೋಸ್ಕರ ಬಂದಿರೋದು. ಎಲ್ಲ ಬರೀ ರೀಲ್ಸ್ ಹಾಕ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಹೋಗಿರೋದು. ಬಟ್ ಯಾರು ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು, ಓಪನ್ ಇದೆ ಏನು ಯಾರು ಇನ್ಫಾರ್ಮೇಶನ್ ಕೊಡ್ತಿಲ್ಲ. ನಾವ್ ಹೇಳಿದೀವಿ ಸೆಟ್ ಕ್ಲೋಸ್ ಆಗಿದೆ, ಎಲ್ಲದು ತೆಗ್ದಿದ್ದಾರೆ. ನೆಕ್ಸ್ಟ್ ಸೀಸನ್ಗೆ ಸಿಗೋಣ. ನೆಕ್ಸ್ಟ್ ಸೀಸನ್ ಅಟ್ಲೀಸ್ಟ್ ಬರಕ್ ಟ್ರೈ ಮಾಡೋಣ. ಚೆನ್ನಾಗಿ ಹೇಳಿದ್ರಿ. ಹೇಳ್ರಿ. ಹೋಗ್ಬಿಟ್ಟ ಅಲ್ಲ ಅದು, ಅಯ್ಯೋ ಅನ್ಸುತ್ತೆ. ಅಯ್ಯೋ ಸುಮ್ಮನೆ ಬಂದಿದ್ ವೇಸ್ಟ್ ಆಯ್ತಲ್ಲಪ್ಪ. ಆದ್ರೂ ಜನಗಳ ಹತ್ರ ಮರ್ಯಾದೆ ತಗೊಂಬಾರ್ದು ಅಂತ ಜಾಲಿವುಡಿಗೆ ಬಂದ್ವಿ ಅಂತ ಹೇಳ್ಕೊಂಡು ಹೋಗ್ಬೇಕು. ಆಟೋ ಡ್ರೈವರ್ ಚೇಂಜ್ ಆಗ್ತಿದ್ದಾರೆ ಇವಾಗ. ಡೇ ಶಿಫ್ಟ್ ಒಬ್ರು ಮಾಡಿದ್ರೆ ಇವಾಗ ನೈಟ್ ಶಿಫ್ಟ್, ಏನೋ ನೈಟ್ ಶಿಫ್ಟ್ ಒಬ್ರು. ಆಯ್ತಾ, ನಿಮಗೆ ಡೇರ್ ಕೊಡ್ತೀನಿ. ಬಸ್ ಸ್ಟಾಪಲ್ಲಿ ಹೋಗಿ ನಿಲ್ಸಿ ಕರೀರಿ ನೋಡೋಣ. ಬೆಂಗಳೂರು ಅಂತ. ಬೆಂಗಳೂರು ಅಂದ್ಬೇಡಿ, ಈ ಕಡೆ ಹೋಗ್ತಾ ಮೈಸೂರು ಅಂದ್ಬೇಡಿ. ಮೈಸೂರು ಇತ್ತಲ್ಲ ಹೋಗೋದು ಆಯ್ತಾ. ಮೈಸೂರಲ್ಲಿ ಅವ್ರು ಆ ಕಡೆ ಹೋದ್ರು. ಓ ನಮ್ಮನ್ನೇ ನೋಡ್ತಿದ್ದಾರೆ. ಏನು ನಾವು ಆಟೋನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಣ್ಣು ತುಂಬ ಹಾಳಾಗಿದೆ. ಹಾಯ್ ಸುಟ್ಟಿಗೆ ಬೀಳುತ್ತಾ ಇದೆ, ಎತ್ತಾಕೊಂಡು ಹೋಗೋದು ಐಡಿಯಾ ಇದೆ. ಮೇಡಮ್, ಹೆಲ್ಮೆಟ್ ಬಹಳ ಮುಖ್ಯ ಆಗುತ್ತೆ, ಸೇಫ್ಟಿ ಮುಖ್ಯ. ಹೆಲ್ಮೆಟ್ ಕ್ಲೀನಾಗಿ ಹಾಕೊಳ್ಳಿ. ಈ ಸಾಮಾನ್ಯ ನೋಡಲ್ಲ ಕಣೋಣ. ಯಾರಪ್ಪ ಅಲ್ಲಿ? ಸ್ವಲ್ಪ ಸೈಡಿ ಬಾ. ಗಾಡಿ ಬರ್ತಾ ಸೈಡಿ ಬಾ. ಆಟೋ ಬರ್ತಿದೆ. ಆಟೋ ಬರ್ತಾ ಇದೆ. ಬಸ್ ಆಟೋ 4927. ಸ್ವಲ್ಪ ಸೈಡಿಗೆ ಬನ್ನಿ. ಸೈಡಿಗೆ ಹೋಗಿ, ಸೈಡಿಗೆ. ಆ ಕಾರ್ ಚೂರು ಸೈಡಿಗೆ ಬರ್ರಿ, ಸೈಡಿಗೆ ಹೋಗಿದ್ರೆ ಏನಕ್ಕೋ ಆಗ್ಬೇಕಾಗಿದ್ದ ಏನೋ ಆಗಿರೋದೇ ಏನೋ. ಓಕೆ ಗೈಸ್,
ಫೈನಲಿ ಮನೆಗೆ ಬಂದ್ವಿ. ಬಿಗ್ ಬಾಸ್ ಮನೆ ನೋಡಬೇಕು ಅಂತ ಹೋಗಿ ವಾಪಸ್ ನಮ್ಮ ಮನೆಗೆ ಬಂದಿದ್ದೀವಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೆಂಗಿತ್ತು ಇವತ್ತಿನ ದಿನ? ಚೆನ್ನಾಗಿತ್ತು. ಬೇಸರ ಹಾಂ, ಬಿಗ್ ಬಾಸ್ ಮನೆ ಸಿಗಲಿಲ್ಲ, ಬಟ್ ಆದರೂ ಡೇ ವಾಸ್ ಗುಡ್. ಏನು ಹೇಳಿದ್ರಲ್ಲ, ಹೋಗೋ ಜಾಗಕ್ಕಿಂತ ಹೋಗ್ತಿರೋ ದಾರಿ ಇಷ್ಟ ಆಗಿದೆ ಅಂದರೆ ಇವತ್ತು ನಮಗೆ ದಾರಿ ಇಷ್ಟ ಆಯ್ತು. ಗೈಸ್ ಲೈಕ್ ಮಾಡಿ, ಆಮೇಲೆ ಹೇಳು, ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಬಾಯ್. ನೀವೇನಾರು ಹೇಳ್ತೀರಾ? ಹೇಗೆ ಆಟ ಆಡ್ಸ್ಕೊಂಡಿದ್ದೀನಿ ನಾನು. ಆಮೇಲೆ ಸಾಧನೆ ಮಾಡಿದ್ರು. ಕೊಯ್ದಲ್ಲಿ ಆಟ ಕೊಯ್ದಲ್ಲಿ ಸಾಧನೆ ಮಾಡಿದ್ರೆ ಪೊಲೀಸ್ ಕಾಲ್ಮೇಲೆ ಅದು ವಿಡಿಯೋ ಮಾಡಿಲ್ಲ. ಪೊಲೀಸರ ಕಾಲ ಮೇಲೆ ಆಟೋ ಹಚ್ಚಿ ಸಾಧನೆ ಮಾಡಿದ್ದಾರೆ. ಸಾಧನೆ ಮಾಡಿ ಅದು